ಕೆಲವರು ಕೇಳಿದಾಗ ನಾವು 7 ವರ್ಷ ಇದ್ವಿ 8 ವರ್ಷ ಇದ್ವಿ ಈ ಥರ ಎಲ್ಲ ಕುಡಿದ್ರು. ಕೊನೆಗೆ ನಮಗೂ ಧಿಕ್ಕಾರಗಳು ಹಾಕೋಕ್ಕೂ ಶುರು ಮಾಡಿದ್ರು. ಗೋ ಬ್ಯಾಕ್ BJP ಅನ್ನೋ ಥರ ಶುರು ಮಾಡಿದ್ರು. ನಾವು ಕೂಡ ಅಲ್ಲಿ ಹೇಳಿರ್ತಕ್ಕಂಥದ್ದು, ನೀವು ನಿಜವಾದ ಸ್ಥಳೀಯ ಮುಸ್ಲಿಮರಾದರೆ ನಮ್ಗೆ ವಿರೋಧ ಇಲ್ಲ, ನಿಮಗೆ ನಿಯಮಾನುಸಾರ ಏನು ಕೊಡಬೇಕು ನಾವು ಕೂಡ ರೆಕಮೆಂಡ್ ಮಾಡ್ತೀವಿ. ಆದರೆ ಲೋಕಲ್ ಅವ್ರಿಗೆ ನೀವು ಬಾಂಗ್ಲಾದೇಶದವ್ರಿಗೆ ರೋಹಿಂಗ್ಯದವ್ರಿಗೆ ಮುಸ್ಲಿಮರನ್ನ ಕಾರಣಕ್ಕೋಸ್ಕರ ಅವ್ರು ನೀವೇನಾದ್ರೂ ಜೊತೆಯಲ್ಲಿ ಇಟ್ಕೊಂಡು ಮಾಡ್ತಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ವಿ. ಸೊ ಅದಾದ್ಮೇಲೆ ಎಲ್ಲ ದಾಖಲೆಗಳನ್ನು ಕೂಡ ಅವತ್ತು ಒಂದೇ ದಿನ ಅಲ್ಲ, ನಾವು ಅಲ್ಲಿ ಲೋಕಲ್ ಅಲ್ಲಿ ಇರ್ತಕ್ಕಂಥ ಬೇರೆ ಬೇರೆಯವ್ರನ್ನೆಲ್ಲ ವಿಚಾರಿಸಿ, ಅಲ್ಲಿನ ಮುಸ್ಲಿಂ ಲೀಡರ್ನೆಲ್ಲ ವಿಚಾರಿಸಿ ದಾಖಲೆಗಳನ್ನ ನಮ್ಗೆ ಏನೇನು ಸಿಕ್ಕಿದೆಯೋ ಎಲ್ಲ ದಾಖಲೆಗಳನ್ನು ಕೂಡ ನಾವು ಸಂಗ್ರಹ ಮಾಡಿದ್ವಿ. ಸುಮಾರು ಅಷ್ಟು ಜನದ ಆಧಾರ್ ಕಾರ್ಡ್ ಅನ್ನ ಸಂಗ್ರಹ ಮಾಡಿದ್ವಿ. ನಾವು ಯಾರು ಅಲ್ಲಿ ಮೊದಲು ಅರ್ಜಿಗಳನ್ನ ಹಾಕೊಂಡ್ರಲ್ಲ, ಇವರು ಯಾವಾಗ ಮನೆ ಕೊಡ್ತೀವಿ ಅಂತ ಹೇಳಿದ್ರು ಎಲ್ಲ ಅರ್ಜಿ ಕೂಡ ಶುರು ಮಾಡ್ಬಿಟ್ರು. ಅಂದ್ರೆ ಬಾಂಗ್ಲಾ ರೋಹಿಂಗ್ಯಾದವರು ಸೇರಿದಂಗೆ ಕೊಟ್ಟಿರೋದೇನು ಅವ್ರ ಹತ್ರ ಆಧಾರ್ ಕಾರ್ಡು, ವೋಟರ್ ID ಕಾರ್ಡು, ಇಷ್ಟು ಬಿಟ್ರೆ ಇನ್ನೇನು ಇಲ್ಲ. ಕರೆಂಟ್ ಬಿಲ್ ಇಲ್ಲ, ಟ್ಯಾಕ್ಸ್ ಕಟ್ಟಿರುವಂಥದ್ದಿಲ್ಲ, ಏನೂ ಇಲ್ಲ. ಅದು ಎರಡೇ ಕೊಟ್ಟಿರ್ತಕ್ಕಂಥದ್ದು. ಸೊ ನಾವು ಅದನ್ನ ಅಷ್ಟನ್ನು ಸಂಗ್ರಹ ಮಾಡಿ ನಮ್ಮ ಆಧಾರ್ ಕಾರ್ಡು ಸಂಬಂಧಪಟ್ಟಂತ ಅಧಿಕಾರಿಗಳು ಖನಿಜ ಭವನದಲ್ಲಿ ಏನಿದ್ರು ಮೇಡಮ್ ಅವರು, ಅವ್ರಿಗೆ ನಾವು ಅಷ್ಟನ್ನ ಕೊಟ್ವಿ. ಇದರ ಡೀಟೇಲ್ಸ್ ಬೇಕಂದ್ರೆ, ಡೀಟೇಲ್ ಅಂದ್ರೆ ಒರಿಜಿನಲಿ ಈ ದೇಶದವರ ಇಲ್ಲ ಹೊರಗಡೆಯಿಂದ ಬಂದು ಅಕ್ರಮವಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೊಟ್ವಿ. ಅವ್ರು ಹೇಳಿದ್ರು ನಾವು ನಿಮ್ಗೆ ಕೊಡೋಕ್ಕಾಗೋದಿಲ್ಲ, ಮತ್ತೆ ಈ ಆಧಾರ್ ಕಾರ್ಡ್ ಎಲ್ಲ ನಿಮ್ಗೆ ಹೆಂಗ್ ಸಿಕ್ತು ಅಂತ ಹೇಳಿದ್ರು. ನಾವು ಹೇಳಿದ್ರು ನಾವು ಹೋದಾಗ ನಮ್ಮ ಕೈ ಕೊಟ್ಟಿದ್ದಾರೆ, ಅವರೆಲ್ಲ ನಮಗೆ ಅರ್ಜಿಗಳು ಕೊಟ್ಟಿರ್ತಕ್ಕಂಥದ್ದು ಒರಿಜಿನಲೇ ನಮ್ಮ ಹತ್ರ ಐತೆ ಅಂತ ಹೇಳಿದ್ವಿ. ಅವ್ರು ಹೇಳಿದ್ರು DC ಅವ್ರ ಕಡೆಯಿಂದ ಇದು ಬರಬೇಕು ಅಂದ್ರು. DC ಅವರಿಗೆ ನಾವು ಒಂದು ಲೆಟರ್ನ ಕೊಟ್ವಿ. ಸೊ ಅವರು ಅದನ್ನೇ ಕೇಳಿದ್ರು, ಇಷ್ಟು ಆಧಾರ್ ಕಾರ್ಡ್ ನಿಮ್ಗೆ ಎಲ್ಲಿ ಸಿಕ್ತು ಅಂತ ಹೇಳಿ. ಸರ್ ಊರೆಲ್ಲ ಓಡಾಡ್ತಾ ಇದ್ದೆ, ನಮ್ಗೆ ಸಿಗೋದೇನು ದೊಡ್ಡದಲ್ಲ, ನಮ್ಗೆ ಕೊಟ್ಟವ್ರೆ, ಇದನ್ನ ಮಾಹಿತಿಯನ್ನ ನೀವೊಂದು ಲೆಟರ್ ಬರೀರಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಆಧಾರ್ ಕಾರ್ಡ್ ಡಿಪಾರ್ಟ್ಮೆಂಟ್ಗೆ ಇನ್ನೂ ಕೂಡ ಹೋಗ್ಲಿಲ್ಲ, ಅದನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡು ಕುತ್ಕೊಂಡವ್ರೆ. ಇದು ಒಂದು ಭಾಗ. ನಾವು ಇಷ್ಟೆಲ್ಲ ರಾದ್ದಾಂತ ಮಾಡಿದ್ರು, ಅಲ್ಲಿನ ಓಟ್ಗೋಸ್ಕರ ಮಾಡಿದ್ರು. ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ, ಅಲ್ಲಿ ಕೇಳೋದನ್ನು ಇರ್ಲಿ ಬಿಡ್ಲಿ, ಅಲ್ಲಿನ ರಾಜ್ಯದ ರಾಜಕಾರಣಕ್ಕೋಸ್ಕರ ನಮ್ಮ ರಾಜ್ಯವನ್ನು ಬಲಿ ಹೊಡೆಯುವಂತ ಕೆಲಸವನ್ನು ಮಾಡಿದ್ರು. ಒಬ್ಬರೇ ಕೇಳೋದಿಲ್ಲ, ಅದ್ರಲ್ಲಿ ಒಬ್ಬರೇ ಕ್ರಿಶ್ಚಿಯನ್ ಅವರು. ಇನ್ನು ಬಹುತೇಕ ಎಲ್ಲ ಕೂಡ ಮುಸ್ಲಿಮ್ಸ್ ಇರ್ತಕ್ಕಂಥದ್ದು ನಮಗೆ ಸಿಕ್ಕಿರ್ತಕ್ಕಂಥ ಪಟ್ಟಿಯಲ್ಲಿ. ಸೊ ಇವತ್ತು ಕೂಡ ನಾವು ಕೆಲವು ರೆಕಮೆಂಡೇಶನ್ಗಳನ್ನ ಈಗ ನಮ್ಮ ಅಧ್ಯಕ್ಷರು ಕೊಟ್ಟಿದ್ದೀವಿ. ರೆಕಮೆಂಡೇಶನ್ ಮಾಡಿರ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ ತುರ್ತಾಗಿ ಬೆಂಗಳೂರಲ್ಲಿ ಯಾರ್ಯಾರು ಈ ತರ ಹೊಸದಾಗಿ ಗುಡಿಸಲು ಸರ್ಕಾರಿ ಜಾಗದಲ್ಲಿ ಬಂಡಿಗಳನ್ನ ಹಾಕೊಂಡವ್ರೆ, ಮತ್ತೆ ಬೇರೆ ಬೇರೆ ಕಡೆ ಈಗ ಯಾರು ರ್ಯಾಕ್ ಪಿಕ್ಕರ್ಸ್ ಅವರಲ್ಲ, ಚಿಂದಿಯಾಯಿ ಅಂತವ್ರು, ಅವ್ರು 195% ಎಲ್ಲ ರೋಹಿಂಗ್ಯಾದವ್ರು. ಅವರೆಲ್ಲ ಕೂಡ ಅವ್ರ ಹತ್ರ ಕೆಲವು ಕಾರ್ಡ್ಗಳವೆ, ನಮ್ಗೆ ಕೊಡ್ಲಿಲ್ಲ. ಅವ್ರು ನಾವು ಹೋಗಿ ಕೇಳಿದಾಗ UNA ಅವರು ಒಂದು ಕಾರ್ಡ್ ಕೊಟ್ಟವ್ರೆ ಅವ್ರಿಗೆ. ಅಂದ್ರೆ ಯಾರು ಮೈಗ್ರೆಂಟ್ಸ್ ಇರ್ತಾರೆ, ಈಗ ರೋಹಿಂಗ್ಯಾದವ್ರ ಮೇಲೆ ಅಲ್ಲೇ ಆಯ್ತು, ಅವ್ರು ಬಾಂಗ್ಲಾದೇಶಕ್ಕೆ ಬಂದವ್ರೆ, ಅಲ್ಲಿ ಒಂದು ಟೆಂಪರರಿ ಕಾರ್ಡ್ ಕೊಟ್ಟವ್ರೆ ಅವ್ರಿಗೆ. ಆ ಕಾರ್ಡ್ಗಳನ್ನ ಇಟ್ಕೊಂಡೆ ನಮ್ಮ ದೇಶದೊಳಗಡೆ ಬಂದವ್ರೆ ಅವರು. ಬಾರ್ಡರ್ ಹೆಂಗ್ ದಾಟಿದ್ರು ಏನ್ ಮಾಡಿದ್ರು ಅವ್ರು ಹೇಳ್ತಾರೆ, ಕಾಸು ಕೊಟ್ವಿ ಬಂದ್ವಿ. ಅಲ್ಲೊಂದು ದೊಡ್ಡ ತಂಡನೇ ಐತೆ ಕಳಿಸೋದಕ್ಕೆ ಮತ್ತೆ ರಿಸೀವ್ ಮಾಡೋದಕ್ಕೆ. ಬಾಂಗ್ಲಾದೇಶದಲ್ಲಿ ರಿಸೀವ್ ಮಾಡೋದು, ಅಲ್ಲಿಂದ ವೆಸ್ಟ್ ಬೆಂಗಾಲ್ ಅವ್ರು ರಿಸೀವ್ ಮಾಡೋದು, ಬಾಂಗ್ಲಾದವ್ರು ಕಳಿಸೋದು. ಅವ್ರು ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ನಾವು ಅವ್ರ ಲ್ಯಾಂಗ್ವೇಜ್ ನೋಡಿದ್ರೆ ಹಿಂದಿನೂ ಅಲ್ಲ, ಅಲ್ಲಿ ಉರ್ದುನೂ ಅಲ್ಲ, ಅದು ನಮ್ಗೆ ಅರ್ಥನೂ ಆಗೋದಿಲ್ಲ. ಆ ಥರದ ಭಾಷೆ ಅದೆಲ್ಲ ಕೂಡ ಬಾಂಗ್ಲಾ ಮತ್ತು ರೋಹಿಂಗ್ಯಾದ ಭಾಷೆ ನಾವು ನೋಡಿದ ತಕ್ಷಣ ಗೊತ್ತಾಗ್ತದೆ.